ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಸೂಪರ್ ಆಗಿರುವಂಥ ರುಚಿಕರವಾದಂಥ ಚಟ್ನಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು ನೀವು, ನೋಡೋಕೆ ಎಷ್ಟು ಚೆನ್ನಾಗಿದೆಯೋ, ಟೇಸ್ಟು ಅಷ್ಟೇ ಚೆನ್ನಾಗಿದೆ, ಹಾಗೆ ಆರೋಗ್ಯಕರವಾದಂಥ ಚಟ್ನಿನೂ ಹೌದು ಇದು. ಇದನ್ನು ನಾವು ಸಿಂಪಲ್ಲಾಗಿ, ಅದರಲ್ಲೂ ಯಾವುದರಿಂದ ಮಾಡಿದೆ ಅಂತ ಹೇಳಿದರೆ ನೀವು ನಂಬ್ತಿರೋ ಇಲ್ವೋ, ಇದನ್ನು ನಾನು ಚೀನಿಕಾಯಿ ಸಿಪ್ಪೆಯಿಂದ ಮಾಡಿದಂಥ ಚಟ್ನಿ ಇದು. ನೀವೇನಾದರೂ ಚೀನಿಕಾಯಿಯನ್ನು ಸಾಂಬಾರು ಮಾಡಿಕೊಂಡು ಸಿಪ್ಪೆ ವೇಸ್ಟ್ ಅಂತ ಬಿಸಾಡ್ತಾ ಇದ್ದರೆ ಆ ತಪ್ಪನ್ನು ಯಾವತ್ತೂ ಮಾಡಿಬಿಡಿ. ಅದರಿಂದ ಸೂಪರಾಗಿರುವಂತಹ ರುಚಿಕರವಾದಂಥ ಚಟ್ನಿ ಮಾಡ್ಬೋದು. ಹೇಗೆ ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿರುತ್ತೆ, ಹಾಗೆ ಈಸಿಯಾಗಿ ಮಾಡ್ಬೋದು. ನೋಡಿ, ಮೊದಲಿಗೆ ಏನು ಮಾಡಬೇಕು ಅಂದರೆ, ನಾವಿಲ್ಲಿ ಚೀನಿಕಾಯಿ ತೊಗೊಂಡಿದ್ದೀವಿ. ಅದನ್ನು ನಾನು ಇದನ್ನು ಮಾಡ್ಕೊಂಡು ಒಂದು ಪೀಸ್ ಚೀನಿಕಾಯ್ದು ಸಿಪ್ಪೆ ಚೆನ್ನಾಗಿ ತೊಳೆದು ಸಿಪ್ಪೆ ಸೇರಿಸಿ ತೊಗೊಂಡಿದ್ದೀನಿ. ಇಲ್ಲೇನಂದರೆ ನನ್ನ ಹತ್ರ ಚಿಕ್ಕ ಪೀಸ್ ಇತ್ತು, ಹಾಗೆ ಖಾಲಿ ಸಿಪ್ಪೆ ಇದ್ದರೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಹೂಳುಗಳನ್ನು ತೊಗೊಂಡಿದ್ದೀನಿ. ಇನ್ ಕೇಸ್ ನೀವು ಇಡೀ ಚೀನಿಕಾಯಿ ತೊಗೊಂಡು ಸಾಂಬಾರು ಮಾಡ್ತಾಯಿದ್ದೀರ ಅಂದರೆ ಆ ಫುಲ್ ಸಿಪ್ಪೆ ಇರುತ್ತಲ್ಲ, ಅದು ಸಾಕಾಗುತ್ತೆ. ತುಂಬ ಸಿಪ್ಪೆ ಇದ್ದರೆ ಖಾಲಿ ಸಿಪ್ಪೆಯಲ್ಲೇ ಮಾಡ್ಕೊಳ್ಬೋದು. ಸಿಪ್ಪೆ ಕಡಿಮೆ ಆದರೆ ಸ್ವಲ್ಪ ಹೂಳನ್ನು ಸೇರಿಸ್ಕೊಂಡು ಈ ಥರ ಅದಕ್ಕೆ 1 ಗ್ಲಾಸ್ ಆಗುವಷ್ಟು, 1.25 ಗ್ಲಾಸ್ ಆಗುವಷ್ಟು ನೀರು ಹಾಕಿ, ತುಂಬ ಹಾಕಬೇಡಿ. ನೀರು ಹಾಕಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ಸೊ ಬೇಯಿಸುವಾಗಲೇ ನೀವು ಉಪ್ಪು ಹಾಕ್ಕೊಳ್ಬೋದು, ಇಲ್ಲ ಬೆಂದ ಮೇಲೆ ಸಹ ಹಾಕ್ಕೊಳ್ಬೋದು. ಬೇಯಿಸುವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ನಾವೀಗ ರುಚಿ ನೋಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಉಪ್ಪನ್ನು ಸೇರಿಸಿದ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಕುದಿ ಬರೋ ತನಕ ಮುಚ್ಚಿಡೋಣ. ಮುಚ್ಚಿಟ್ಟು ಇದನ್ನು ನೀಟಾಗಿ ನಾವು ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ಸರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಉಪ್ಪೆಲ್ಲ ಒಂದು ಸರಿ ಇದಾಗುತ್ತೆ ಈಕ್ವಲ್ಲಾಗಿ. ಈಗ ಮುಚ್ಚಿಟ್ಟು ಒಂದು 5 ಮಿನಿಟ್ಸು, ಒಂದು 2 to 3 ಮಿನಿಟ್ಸ್ ಆದರೂ ಚೆನ್ನಾಗಿ ಕುದೀಲಿ. ಬೇಗ ಬೇಯುತ್ತೆ ಇದು, ಚೀನಿಕಾಯಿ ಆಗೋದ್ರಿಂದ ಚೀನಿಕಾಯಿ ಬೇಗ ಬೇಯುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಈಸಿಯಾಗಿ ಇದನ್ನು ಬೇಯಿಸ್ಕೊಳ್ಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸೊ ಒಂದು ಸರಿ ನೋಡ್ಕೊಳ್ಳಿ ಸಾಫ್ಟ್ ಆಗಿದೆ ಅಂತ. ಸಾಫ್ಟ್ ಆಗಲಿಲ್ಲ ಅಂದರೆ ಇನ್ನೊಂದು 2-3 ಮಿನಿಟ್ಸ್ ನೀವು ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಬಂದ್ ಮಾಡಿ ತಣ್ಣಗಾಗ್ಲಿಕ್ಕೆ ಇಡ್ತೀನಿ. ತಣ್ಣಗಾಗಬೇಕು, ಆಮೇಲೆ ನಾವು ಅದರ ಚಟ್ನಿ ಮಾಡ್ಕೊಳ್ಳೋದು. ಈಚೆ ಸೈಡಿಂದ ಒಗ್ಗರಣೆ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ಬೇರೆ ತುಪ್ಪನೂ ಹಾಕ್ಕೊಳ್ಬೋದು, ಇಲ್ಲ ನಿಮ್ಗೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡೋದಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ, ಚಿಕ್ಕ ಸ್ಪೂನ್. ನೋಡಿ, ಈ ಉದ್ದಿನಬೇಳೆ ಹಾಕೋದ್ರಿಂದನೂ ಹಾಗೆ ಚಟ್ನಿ ಪರಿಮಳ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. 2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕಿ, ಹಾಗೆ ಖಾರಕ್ಕೆ ನೀವು ನಾನಿಲ್ಲೊಂದು 4 ಒಣಮೆಣಸು ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ಬೇಕಷ್ಟು ಒಣಮೆಣಸನ್ನು ಸೇರಿಸ್ಕೊಂಡ್ರೆ ಆಯಿತು. ತುಂಬ ಖಾರ ಬೇಕಾದರೆ ಗುಂಟೂರು ಮೆಣಸು ಸೇರಿಸ್ಕೊಳ್ಬೋದು. ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ. ಅಂದರೆ ಮೆಣಸು ಗರಿ ಆಗಬೇಕು, ಮತ್ತು ಉದ್ದಿನಬೇಳೆ ಎಲ್ಲ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಬೇಕು. ತುಂಬ ಕಪ್ಪಾಗೋ ತನಕ ಹುರಿಯೋದು ಬೇಡ, ಪರಿಮಳ ಹೋಗಿಬಿಡುತ್ತೆ ಉದ್ದಿನಬೇಳೆದು. ಹಾಗಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಚೆನ್ನಾಗಿ ಆಗ್ತಾಯಿದೆ, ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ, ನೋಡ್ತಿರ್ಬೋದು ನೀವು. ನೋಡಿ, ಇಷ್ಟು ಲೈಟಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಮತ್ತು ಅದನ್ನು ಆಫ್ ಮಾಡಿ ಸ್ವಲ್ಪ ನಾವು ಕೂಲ್ ಆಗೋಕ್ಕೆ ಅದನ್ನು ಬಿಡಬೇಕು. ಈಚೆಯಿಂದ ಹೋಳು ಮತ್ತು ಇದೆರಡು ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ನಾವು ಇದನ್ನು ಮಾಡ್ಕೊಳ್ಳೋದು. ನೋಡಿ, ಈಗ ತಣ್ಣಗಾಗಿದೆ. ಈಗ ಈ ಹುಳುಗಳು, ಬೇಯಿಸಿದ ಹುಳನ್ನು ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಳ್ಳುವಾಗ ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀರು ಸೇರಿಸ್ಕೊಂಡು ರುಬ್ಕೊಳ್ಬೋದು. ನಿಮ್ಗೆ ಆಮೇಲೆ ನೀರು ಆಗುತ್ತೆ, ಗೊಜ್ಜು ಥರ ಆಗುತ್ತೆ. ನಿಮಗೆ ಯಾವ ಥರ ಬೇಕು, ಗೊಜ್ಜು ಥರ ಬೇಕಾದರೆ ಗೊಜ್ಜು ಥರ, ಇಲ್ಲಾಂದರೆ ಚಟ್ನಿ ಥರ ಬೇಕಾದರೆ ಫಸ್ಟಿಗೆ ನೀವು ಈ ಥರ ನೀರು ತಕ್ಕೊಂಡು ರುಬ್ಕೊಳ್ಳಿ. ನೀರನ್ನು ಬಿಸಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ಸತ್ವ ಎಲ್ಲ ಇರುತ್ತಲ್ವ ಅದರದ್ದು. ಹಾಗಾಗಿ ಇಟ್ಕೊಂಡಿರಿ, ಲಾಸ್ಟಿಗೆ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಯಾವುದೇ ನೀರು ಹಾಕಲಿಲ್ಲ. ಹಾಗೆ ನಾನು ಹುರ್ಕೊಂಡಂಥ ಮೆಣಸು ಮತ್ತು ಉದ್ದಿನಬೇಳೆನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೇರಿಸಿದ ಮೇಲೆ ಇದನ್ನು ನಾವು ನೀರೇನು ಹಾಕದೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿರೋದ್ರಿಂದ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆಂದರೆ ನೀರೇನು ಹಾಕದೇ ಇದ್ದರೂ ಆಗುತ್ತೆ. ಸೊ ಹಾಗೆ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ಇಲ್ಲಿ. ನೋಡಿ, ಎಷ್ಟು ಸಿಂಪಲ್ಲಾಗಿ, ಎಷ್ಟು ಬೇಗ ಕ್ವಿಕ್ ಅಂತ ನಮ್ಮ ಗೊಜ್ಜು ರೆಡಿ ಆಯಿತು, ಅಥವಾ ಚಟ್ನಿ ಅಂದರೆ ಚಟ್ನಿ ರೆಡಿ ಆಯಿತು. ಇದಕ್ಕೆ ಇನ್ನೊಂದು ಲಾಸ್ಟ್ ಒಂದು ಸ್ಟೆಪ್ ಬಾಕಿದೆ. ಏನಂತ ಹೇಳಿದರೆ, ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕಾದ್ಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಚೆನ್ನಾಗಿ ಸಿಡಿಬೇಕು ಚಟಪಟ ಅಂತ. ಆಮೇಲೆ ಒಂದು ಮೆಣಸು ಹಾಕಿದ್ದೀನಿ, ಒಣ ಮೆಣಸು. ಹಾಗೆ ಒಂದು 4 ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿದ್ದಾದಮೇಲೆ, ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಡೈಜೆಷನಿಗೂ ಚೆನ್ನಾಗಿರುತ್ತೆ, ಹಾಗೆ ಪರಿಮಳನೂ ಚೆನ್ನಾಗಿ ಬರುತ್ತೆ ಅರೋಮಾ ಚಟ್ನಿದು. ಸೊ ಹಾಗಾಗಿ ಚೂರು ಹಿಂಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ ಮೇಲೆ ನೀವು ರುಬ್ಬಿಟ್ಕೊಂಡಿರ್ತೀರಲ್ವ ಚಟ್ನಿ, ಇದನ್ನು ಹಾಕ್ಕೊಳ್ಬೋದು. ಈ ಪ್ರೊಸೆಸ್ ನೀವು ಕುದಿಸ್ಕೊಳ್ಳೇಬೇಕಂತೇನಿಲ್ಲ. ಹೀಗೆ ಕುದಿಸೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಈ ಚಟ್ನಿನ 1-2 ದಿನ ಇಡ್ಬೋದು. ನೀರೇನು ಹಾಕದೆ ಈ ಥರ ಚೆನ್ನಾಗಿ ಬಿಸಿಯಾಗಿ ಕುದಿಸಿಟ್ರೆ ನೀವು ಇದನ್ನು 1-2 ದಿನ 3 ದಿನ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದೇ ದಿನ ಯೂಸ್ ಮಾಡೋದಾದರೆ ನೋಡಿ, ಈಗ ಹಾಗೆಯೇ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಬೇಯಿಸಿದ ನೀರಿತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಿಸ್ತೀನಿ. ಯಾಕೆ ಇನ್ ಕೇಸ್ ಏನಾದರೂ ಉಳಿದ್ರೆ ಅದು ಮರುದಿನಕ್ಕೂ ಆಗುತ್ತೆ, ವೇಸ್ಟ್ ಆಗೋಲ್ಲ. ಹಾಗಾಗಿ ಒಂದು ಕುದಿಸಿ ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಇಲ್ಲ ನೀವು ಇನ್ಸ್ಟೆಂಟಾಗಿ ಅವಾಗನೇ ಖಾಲಿ ಮಾಡ್ತಿದ್ರೆ ಹಾಗೇನೂ ಅದನ್ನು ತಿನ್ಕೊಳ್ಬೋದು, ಅನ್ನದೊಟ್ಟಿಗೆ ಕಲಸಿ, ಏನೂ ಆಗೋದಿಲ್ಲ.
ಹಾಗಾಗಿ ಈ ಥರ ಮಾಡ್ಬೋದು ನೋಡಿ. ಚೆನ್ನಾಗಿ ಕುದೀತಾ ಇದೆ ನೀರೆಲ್ಲ. ಇದನ್ನು ನೀವು ಹದ ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮಗೆ ಚಟ್ನಿ ಹದ ಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಆಗೋ ತನಕ, ಡ್ರೈ ಆಗೋ ತನಕ ಕುದಿಸ್ಕೊಳ್ಳಿ. ಸ್ವಲ್ಪ ಅನ್ನದ ಜೊತೆ ಕಲಸಿ ತಿನ್ನೋದಾದರೆ ಈ ಥರ ಗೊಜ್ಜಿನ ಥರನೂ ಇಟ್ಕೊಳ್ಬೋದು. ಇದು ಸೂಪರಾಗಿರುತ್ತೆ ಟೇಸ್ಟು. ಬಿಸಿ ಬಿಸಿ ಅನ್ನದ ಜೊತೆ ಕಲಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಖಾಲಿ ಅನ್ನ ಅಂತ ಅಲ್ಲ, ನೀವು ದೋಸೆ, ಇಡ್ಲಿ, ಚಪಾತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಅನ್ನದ ಜೊತೆ ತೆಂಗಿನೆಣ್ಣೆ ಕಲಸಿ ಅಥವಾ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ, ಹೆಲ್ದಿಯಾಗಿದೆ. ಈ ಥರ ಚಟ್ನಿ ನೀವು ಟ್ರೈ ಮಾಡಿದ್ರೆ ಇಲ್ವಾ ಗೊತ್ತಿಲ್ಲ. ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ವಿಡಿಯೋನ ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.